ಯಾವ ಜಾನ್ರಾಗೆ ಸೇರಿಸಬಹುದು ಈ ಸಿನಿಮಾನ ನೀವು? ಪ್ರಿಯ ವೀಕ್ಷಕರೇ, ಸರ್ ಶುರು ಮಾಡಿ ಸರ್. ಹೇಳಿ ನೀವೇ ಸ್ಟಾರ್ಟ್ ಮಾಡಿ. ನಾನು ಹೇಳಿದ್ದು ಶೂಟಿಂಗ್ ನಾವು ಮೋಸ್ಟ್ ಕ್ರೂಷಿಯಲ್ ಪ್ಲೇಸ್ ಅಲ್ಲೇ ಮಾಡಿರೋದು. ಕೊಡಗುನ ಆ ಭಾಗನ ಯಾರು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ನಿಮ್ಮ ಸೌಂದರ್ಯ ಸಾರಿ ಹಾಸ್ಯ ಸೌಂದರ್ಯದ ರಹಸ್ಯ ಬೈ ಸೋಪು ಸರ್, ಕೋಲ್ಗೇಟ್ ಪೇಸ್ಟ್ ಸರ್, ಚೆಕ್ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಅಂತ. ಇದಿಷ್ಟು ನಮ್ಮ ಎಲ್ಟು ಮುತ್ತ. ಎಸ್ ಸರ್, ತಲೆ ಮೇಲೆ ನಿಮ್ಮೆ ಆಡೋಗು ಇದ್ದೀನಿ ಸರ್. ಸಿನಿಮಾ ನೋಡಿದ್ಮೇಲೆ ಖಂಡಿತ ಇದು ನಮ್ಮ ತಪ್ಪಲ್ಲ ಸರ್. ಕ್ಯಾಮ್ರಾ ಫ್ರೇಮ್ ಔಟ್ ಆಯ್ತು ಬಿಕಾಸ್ ಸಡನ್ ಆಗಿ ಬ್ರೇಕ್ ಹಾಕಿದ್ರು ನಮ್ಮ ಸಂಜಯ್ ಸರ್. ಎರಡು ಮದುವೆ ಒಂದು ಮಗು, ಸಾರಿ ಒಂದು ಮದುವೆ 2 ಮಗು ಇದೆ ಸರ್. ಅವಕಾಶ ಬಂದಾಗ ಹಿಡ್ಕೋಬೇಕು. ನೀವು ಅನುಮಾನ ಪಟ್ಟಿದ್ದೀರಾ ಸರ್? ಇಲ್ಲ, ಆ ಕ್ಯಾರೆಕ್ಟರ್ಗೆ ಅಷ್ಟೊಂದು ಒಂದು ಅಂದವಾದಂತ ಒಂದು ಕ್ಯಾರೆಕ್ಟರ್ ಆಗ್ಲೇ ಹೇಳ್ತೇವೆ. ಮುದ್ದಾದ ಅಂದವಾದ ಯಾವ್ದು ಸರ್ ಇದು? ಎತ್ಬಿಟ್ಟ. ಅಯ್ಯೋ, ಈ ನಮ್ಮ ಸಿನಿಮಾದಲ್ಲಿ ಬರೋ ಹೆಸರುಗಳೆಲ್ಲಾನು ಇಲ್ಲಿ ಕೊಡಗಿನಲ್ಲಿ ಸಾವಿಗೆ ಡೋಲ್ ಬಡಿರೋದಾರಲ್ಲ ಅವ್ರ ಹೆಸರುಗಳು. ಚಟ್ವಾ ಅಂತಂದ್ರೆ ಈ ದೋಸೆನ ಮಗ್ಸ್ತಾರೆ ಗೊತ್ತಾ, ಅದನ್ನ ಅವರು ವೆಪನ್ ಆಗಿ ಯೂಸ್ ಮಾಡ್ತಾರೆ. ಅದನ್ನ ಇದ್ ಮಾಡಿದೀವಿ. ಯಾಕೆ ಹೇಳ್ದೆ ಅಂದ್ರೆ ಕಾಕ್ರೋಚ್ ಸುದಿಯವರು ಇದಾರೆ, ಅವ್ರ ಪ್ರತಿ ಮಾತಲ್ಲೂ ಪಂಚ್ ಸಿಗುತ್ತೆ ಸರ್. ನಾನು ನನಗೆ ವಾಟ್ ಐ ಬಿಲೀವ್ ಈಸ್, ನಾವು ಇವಾಗ ಸುಮ್ಮನೆ ಏನೋ ಗಿಮಿಕ್ ಮಾಡಿ ಅಥವಾ ಸಖತ್ತಾಗಿ ಮಾಡಿದೀವಿ ಸರ್, ಹಂಗೆ ಮಾಡಿದೀವಿ ಹಿಂಗೆ ಮಾಡಿದ್ವಿ ಬನ್ನಿ ಅಂತ ಹೇಳೋದಕ್ಕಿಂತ ನಾವು ನಿಮಗೆ ಅಂತ ಟ್ರೈಲರು ಹಾಡುಗಳನ್ನ ಬಿಟ್ಟಿದ್ದೀವಿ. ನೀವು ನೋಡಿ, ಆ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬನ್ನಿ. ಎಲ್ಟು ಮುತ್ತ ಸಿನಿಮಾನ ಆಗಸ್ಟ್ 1ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ನೋಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತಿದ್ದವರು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಲಿ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ, ಜನ ಕೂಡ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ಟು ಮುತ್ತ ಆಗಸ್ಟ್ 1. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಟೀ ಪಾರ್ಟಿ ವೀಕ್ಷಕರೇ, ಸರ್ ಶುರು ಮಾಡಿ ಸರ್. ಹೇಳಿ ನೀವೇ ಸ್ಟಾರ್ಟ್ ಮಾಡಿ. ನಾನು ಹೇಳಿದ್ದು ಸೊ ಸರ್, ಅದೇ ಅಲ್ಲಿ ನಿಲ್ಸಿದ್ವಿ, ಇಲ್ಲಿ ಸ್ಟಾರ್ಟ್ ಮಾಡೋಣ. ಅಲ್ಲಿ ಸಿನಿಮಾದ ಸೀರಿಯಸ್ ಟಾಪಿಕ್ ಆಯ್ತು. ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆದಂತ ವಿಷಯಗಳು, ಘಟನೆಗಳು, ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಏನೇನ್ ಮಾಡಿದ್ರಿ ಶೂಟಿಂಗ್ ಅಲ್ಲಿ? ತಮಾಷೆ ಆಗಿರ್ಬೋದು, ಟ್ರಾಜಿಡಿಕ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಸರ್, ಶೂಟಿಂಗ್ ನಾವು ಮೋಸ್ಟ್ ಕ್ರೂಷಿಯಲ್ ಪ್ಲೇಸ್ ಅಲ್ಲೇ ಮಾಡಿರೋದು. ಕೊಡಗುನ ಆ ಭಾಗನ ಯಾರು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಅಂತ ಇದ್ರಲ್ಲಿ ಹೋಗಿ ನಾವು ಮಾಡಿದ್ವಿ. ಪ್ರತಿ ದಿನಾನು ದೇರ್ ಇಸ್ ಅ ಪಾಸಿಬಿಲಿಟಿ ಫಾರ್ ಆಕ್ಸಿಡೆಂಟ್, ಬಟ್ ಒಂದು ಇನ್ಸಿಡೆಂಟ್ ಕೂಡ ಆ ಥರದ್ದಾಗಿಲ್ಲ. ಆ್ಯಂಡ್ ದ ಪ್ರೋಸೆಸ್ ನಾವು ಮಾಡಿರೋದು ಮೇ ಬಿ ಸೀರಿಯಸ್ ಮೂವಿ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ನಾಳೆ ಸ್ಪೆಷಲ್ ಶೋ ಇದೆ, ನೀವು ನೋಡಿ. ಸ್ಪೆಷಲ್ ಶೋ ಇದೆ ನೋಡಿ. ಸೀರಿಯಸ್ ಮೂವಿ ಆಗಿದ್ರು ಕೂಡ ಅದನ್ನ ನಾವು ಮೋಸ್ಟ್ ಎಂಜಾಯಬಲ್ ವೇನಲ್ಲಿ ಮಾಡಿದ್ದೀವಿ. ಈಗ ಇಂಪಾರ್ಟೆಂಟ್ ಸೀನ್ಗಳು, ಸೀರಿಯಸ್ ಸೀನ್ಗಳೆಲ್ಲ ಬಂದಾಗ ನಾನು ಶೌರ್ಯ ಸರ್ ಮೇನ್ ಆಗಿದ್ದು ಸ್ಕ್ರಿಪ್ಟ್ ಎಲ್ಲ ಮಾಡಿದ್ದು, ಡೈಲಾಗ್ ಎಲ್ಲ ಮಾಡಿದ್ದು. ರೋಹನ್ ಸರ್ ವಾಸ್ ಸಪೋರ್ಟಿಂಗ್. ಅಂದರೆ ಏನಾದರೂ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದ್ರೆ ಮಿಸ್ ಆದಾಗ ಯು ಶುಡ್ ಟೆಲ್ ಅಸ್. ಸೊ ಈ ಥರದ್ನ ತುಂಬ ಕಾಮಿಡಿಯಾಗಿ ನಗ್ನಗ್ತಾ ನಾವು ಸಿನಿಮಾ ಬಗ್ಗೆ ಏನೇನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸಡನ್ ಆಗಿ ಇದೊಂದು ಸ್ಪಾರ್ಕ್ ಆಗೋದು. ಸ್ಪಾರ್ಕ್ ಆದಾಗ ಇಬ್ರು ಸೀರಿಯಸ್ ಆಗ್ಬಿಟ್ಟು ಸರ್ ಇದು ಹಿಂಗೆ ಸರ್ ಅಂತ ಬಿಲ್ಡ್ ಆಗೋದು. ಮತ್ತೆ ಅದು ಆ ಸೀರಿಯಸ್ನೆಸ್ ಹೋದ್ಮೇಲೆ ಅಗೇನ್ ಒಂಥರ ಮಕ್ಕಳ ಥರ ಎದ್ಬಿಡ್ತಿದ್ವಿ ನಾವು. ಆ್ಯಂಡ್ ಹೋಲ್ ಟೀಮ್ ಹಂಗೇನೆ ಇತ್ತು. ಅಂಡ್ ಅಂದ್ರೆ ಯಾಕೆ ಕೇಳಿದೆ ಅಂದ್ರೆ, ನಾವು ಈ ಸಿನಿಮಾದ ಟ್ರೈಲರ್ ಆಗಲಿ ಏನೇ ನೋಡಿದ್ರು ನಮಗೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಎಲಿಮೆಂಟ್ ಅಥವಾ ಲವ್ ಎಲಿಮೆಂಟ್ ಕಾಣಿಸ್ತಿಲ್ಲ. ಅಂದ್ರೆ ಎಲ್ಲ ರಾ ಆಗಿ ಇದಾಗಿದೆ. ಸೊ ಹಂಗಾಗಿ ಯಾಕೆ ಹಿಂಗೆ ಅನ್ನೋದನ್ನ ನನ್ನ ಕ್ವಶನ್ ಇತ್ತು. ಈಗ ಲವ್ ಕಾಮಿಡಿ ಇದೆಲ್ಲ ಹೇಳಿದ್ರಲ್ವ, ನಮ್ಮ ಮೂವಿನಲ್ಲಿ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಿಲ್ಲ ನಾವು. ಸೊ ಮೇ ಬಿ ಇಟ್ ಈಸ್ ಔಟ್ ಆಫ್ ದ ಫಾರ್ಮ್ಯಾಟ್. ಮೇ ಬಿ ಅದು ನ್ಯೂ ಅಪೀಲ್ ಅಂತ ಹೇಳ್ಬೋದು. ಕಾಮಿಡಿಗೆ ಬೇಕು ಅಂತ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳೇ ನಮಗೆ ನಗು ತರಿಸುವಂತ ಕ್ಯಾರೆಕ್ಟರ್ಗಳಿದಾವೆ. ಅವ್ರು ಸೀರಿಯಸ್ ಆಗಿ ಮಾಡ್ತಿರ್ತಾರೆ, ಬಟ್ ಅವ್ರ ಲೈಫ್ನ ನೋಡಿದಾಗ ನಮ್ಮ ನಗು ಬರೋ ಥರದೆಲ್ಲ ಇದೆ. ಆ್ಯಂಡ್ ಲವ್ ಒಂದು ಅಫ್ರೆಂಟ್ ಆಗಿ ನಾವು ಯಾವುದನ್ನು ಆ ಥರದ್ದು ಇಟ್ಕೊಂಡು ಹೇಳಿಲ್ಲ. ನಾವು ಕಂಟೆಂಟ್ಗೆ ಸ್ಟಿಕ್ ಆನ್ ಆಗಿದ್ದೀವಿ, ಕತೆಗೆ ಸ್ಟಿಕ್ ಆನ್ ಆಗಿದ್ದೀವಿ. ಆ್ಯಂಡ್ ದಿಸ್ ವಾಟ್ ಇಟ್ ಇಸ್. ಏನೋ ಕೇಳ್ತಾ ಇದ್ರಿ ಸರ್, ಸಾರಿ. ಅದೇ ನೀವು ಹೇಳಿದ್ರಿ ಏನು ಜಾನ್ರ, ಇದ್ರದ್ದು ನಾನು ಇದನ್ನ ಕೇಳಬೇಕಾಗಿತ್ತು. ಯಾವ ಜಾನ್ರಾಗೆ ಸೇರಿಸಬಹುದು ಈ ಸಿನಿಮಾನ ನೀವು? ಇಟ್ ಈಸ್ ಡ್ರಾಮಾ ಆಕ್ಷನ್ ಥ್ರಿಲ್ಲರ್. ಇಟ್ಸ್ ಎ ಮಿಕ್ಸ್ ಜಾನರ್. ಯೂಶುವಲಿ ಆಕ್ಷನ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಡ್ರಾಮಾ ಆಕ್ಷನ್ ಇರುತ್ತೆ. ನಮ್ದು ಡ್ರಾಮಾ ಆಕ್ಷನ್ ಥ್ರಿಲ್ಲರ್ ಜಾನರ್ ಎರಡು ಮಿಕ್ಸ್ ಆಗಿದೆ. ಆಕ್ಚುಲಿ ಅದೇ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಪ್ರೊಡ್ಯೂಸರ್ ಹೇಳಿದ್ರು, ಸತ್ಯ ಸರ್ ಹೇಳಿದ್ರು, ಅಂದ್ರೆ ಯಾವ ಜಾನರ್ ಅಂತ ಹೇಳಕ್ ಆಗಲ್ಲ ಅಂತ. ಹಂಗಾಗಿ ಅದನ್ನ ಕೇಳ್ತಾರೆ. ಇಟ್ಸ್ ಎ ಮಿಕ್ಸ್ ಜಾನರ್.
ಅಂಡ್ ಈಗ ದೈವದ ಬಗ್ಗೆ ಮಾತಾಡ್ತಿದ್ವಿ. Yes, sir. ಒಂದು ಟೆಂಪಲ್ ಹೋದ್ವಿ, ಲಿಟ್ರಲಿ ಆ ಎನರ್ಜಿ ಫೀಲ್ ಹೇಳಕ್ಕಾಗಲ್ಲ, ಅದನ್ನ ಬಂದು ಫೀಲ್ ಮಾಡಬೇಕು. ಸೊ ನೀವು ಅಂದ್ರೆ ಯಾವುದೇ ಕಾರ್ಯ ಸ್ಟಾರ್ಟ್ ಮಾಡ್ಬೇಕಂದ್ರೂ ನಾವು ಹೋಗೋದೇ ದೇವ್ರ ಹತ್ರ ಕೇಳೋಕ್ಕೆ. ಹೌದು ಸೊ ದೈವದ ಬಗ್ಗೆ ಒಂದಷ್ಟು ಮಾತಾಡೋಣ, ಯಾಕಂದ್ರೆ ನೀವು ಸಿನಿಮಾ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಂಡ್ ಇಲ್ಲಿ ತನಕ ಯಾವುದೇ ತರಹದ ತೊಂದರೆ ಇಲ್ಲದೆ ರಿಲೀಸ್ ತನಕ ಬಂದಿದೆ. ಕರೆಕ್ಟ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಆಗ್ಲೇ ಮಾತಾಡ್ತಿದ್ವಿ, ಆಗ್ಲೇ ಒಂದು ಜಾಗಕ್ಕೆ ಹೋದ್ವಿ ನಾವು, ಕಂಡಿಮಕ್ಕಿ ಅಂತ. ಇದು ಬಂದ್ಬಿಟ್ಟು ಸಿದ್ದಾಪುರ, ಓಕೆ. ಸಿದ್ದಾಪುರ ಊರು. ಅದರಲ್ಲಿ ಪಾಷಾಣ ಮೂರ್ತಿ ಅನ್ನೋದು ದೈವದ ಹೆಸರು ಸರ್. ಇದು ಮೇ ಬಿ ಇವಾಗ ಏನಾಗ್ತಿದೆ ಅಂತಂದ್ರೆ ನಾವು ಯಾವ್ದೋ ದೈವದ ಮಾತಾಡಿದ್ರು ನಾವು ಕಾಂತಾರ ನೋಡಿ ಇವ್ರು ಮಾಡ್ತಿದಾರೆ ಅಂತ ಫೀಲ್ ಆಗುತ್ತೆ. ಕಾಂತಾರ ಈ ದೈವಗಳನ್ನ ನೋಡಿ ಸಿನಿಮಾ ಮಾಡಿರೋದು. ಕಾಂತಾರ ಬರಕ್ ಮುಂಚೆ ಸಾವಿರಾರು ವರ್ಷಗಳಿಂದ ದೈವದ್ದು ಇದೆ. ಅದನ್ನ ರಿಷಬ್ ಶೆಟ್ಟಿ ಅವರು ಒಂದು ಒಳ್ಳೆ ಎಲಿಮೆಂಟ್ ಎತ್ಕೊಂಡು ಇದು ಮಾಡಿದ್ರು. ಇಟ್ ಇಸ್ ಎ ನ್ಯಾಷನಲ್ ಪ್ರೈಡ್ ಆಫ್ ಮೂವಿ ಅದು, ಆಯ್ತಾ. ಸೊ ನಮ್ಮ ಈ ದೈವ ಬಂದ್ಬಿಟ್ಟು ಪಾಷಾಣ ಮೂರ್ತಿ ಅಂತ, ಅಲ್ಲಿ ಪಂಜುರ್ಲಿ ಹೇಗೆ ತೋರಿಸಿದಾರೆ ಇದು ಪಾಷಾಣ ಮೂರ್ತಿ ಅಂತ ಹೇಳಿ. ಸೊ ನಮಗೆ ಈ ದೈವಗಳ ಬಗ್ಗೆ ಎಲ್ಲ ತುಂಬಾ ನಂಬಿಕೆ, ಬಿಕಾಸ್ ನಾವು ಕೊಡಗಿನವರಾಗಿರೋದ್ರಿಂದ ಕೊಡಗು, ಮಂಗಳೂರು, ಕೇರಳ ಇದ್ರ ಬಗ್ಗೆ ತುಂಬಾ ನಂಬ್ತಾರೆ. ಸೊ ನಾವು ಪಾಷಾಣ ಮೂರ್ತಿ ದೈವವನ್ನು ನಂಬಿದೀವಿ, ಕಂಡಿಮಕ್ಕಿ ಮತ್ತೆ ಈಗ ಕೊರಗಜ್ಜಾಗ ಹೋಗ್ತಾ ಇದೀವಿ. ಸೊ ಏನೋ ಒಂದು ನಂಬಿಕೆ ಸರ್ ನಮ್ಗೆ, ಅವ್ರ ಕೈ ಹಿಡಿದು ನಡೆಸ್ತಾರೆ ಅನ್ನೋದು ಒಂದು ಭಾವನೆ ನಮ್ಗೆ. ಅಂಡ್ ಅದೇ ರೀತಿ ನಾನು ಹೇಳ್ದಂಗೆ ಈ ಸಿನಿಮಾ ಶುರು ಮಾಡಿದಾಗ್ಲಿಂದ ನಮ್ಗೆ ಯಾವ್ದೇ ಅಡೆತರ ಬರ್ಲಿಲ್ಲ. ಅಂಡ್ ನಿಮ್ ನೆಕ್ಸ್ಟ್ ಕ್ವಶನ್ ನಮ್ಮ ಹೀರೋ ಸರ್ ಕೇಳ್ಬೇಕು, ಆಮೇಲೆ ನಮ್ಮ ಸಹ ನಟರು ಕೇಳ್ಬೇಕು, ಇಲ್ಲಾಂದ್ರೆ ಕೋಪ ಬರುತ್ತೆ, ಬೇಜಾರಾಗುತ್ತೆ ನಮಗೆ. ಹೀರೋ ಸರ್, ಹೀರೋ ಸರ್ ಕೇಳಬೇಕು. ಕ್ಯಾಮ್ರಾ ಹಿಂದೆ ಮೂವ್ ಮಾಡಲ್ಲ ಸರ್? ಹಿಂದೆ ಮಾಡಿ. Yes, sir. ಕತೆ ಹೀರೋ ನಮ್ಮ ನನ್ನದು ಮುಖ ಬಿಟ್ಟು ಅಷ್ಟೇ. ಸರ್ ಹೀರೋ ಸರ್ ನಮಸ್ತೆ, ಹೇಳಿ ಸರ್. ಸರ್ ಏನ್ ಸರ್ ನಿಮ್ಮ ಸೌಂದರ್ಯ, ಸಾರಿ ಹಾಸ್ಯ, ಸೌಂದರ್ಯದ ರಹಸ್ಯ? ಲೈಫ್ ಬಾಯ್ ಸೋಪು ಸರ್, ಕೋಲ್ಗೇಟ್ ಪೇಸ್ಟ್ ಸರ್. ಆಕ್ಚುಲಿ ಲೈಫ್ ಬಾಯ್ ಸೋಪು ಎಷ್ಟು ಅವ್ರು ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಹೌದಾ ಸರ್? ನನ್ಗೆ ಗೊತ್ತಿಲ್ಲ, ಯೂಸ್ ಮಾಡ್ಬಿಟ್ಟಲ್ಲ ಸರ್, ಮತ್ತೆ ಚಿಕ್ಕ ವಯಸ್ಸಿಂದ. ಅಲ್ಲ ಸರ್, ಅದಕ್ಕೆ ಖುಷಿ ಪಡೋ ಅಂತ. ಅಲ್ಲ ಸರ್, ಅವ್ರು ಹೇಳಿದಕ್ಕೆ ನಾನು ಕಾಮಿಡಿ ಮಾಡ್ತಾ ಇಲ್ಲ, ಇಲ್ಲ ಸುಮ್ಮನೆ ಸರ್, ಜಸ್ಟ್ ಕಾಮಿಡಿ ಹೇಳಿದ್ದು. ದಟ್ಸ್ ಓಕೆ. ಏನು ಸರ್ ಸೌಂದರ್ಯದ ಗುಟ್ಟು ಅಂದ್ರೆ ನಾನು ಅಲ್ಲ, ಕ್ವಶನ್ ಬೇರೆ ಇತ್ತು, ನಾನು ಡೈವರ್ಟ್ ಮಾಡ್ಬಿಟ್ಟೆ. ಹೇಳಿ ಸಂಜಯ್ ಸರ್. ಅಲ್ಲ, ನಿಮ್ಮ ಸೌಂದರ್ಯದ ಗುಟ್ಟು ಅಂದ್ರೆ ನಾನೇನು ನ್ಯಾಷನಲ್ ಮಾಡೆಲ್ ಫಿಗರ್ ಸರ್? ಸೌಂದರ್ಯ ಸರ್ ಇಲ್ಲಿ ಇರೋದಲ್ಲ, ಒಳಗಡೆ ಇರೋದು. ಒಳಗಡೆ ಇರೋದು ಅಂದ್ರೆ ಸರ್ ಹಾರ್ಟು ಮೈಂಡು ಸ್ವಲ್ಪ ಕ್ಲಿಯರ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಅಲ್ಲ, ಸಂಜಯ್ ಸರ್ದು ಕ್ವಶನ್ ಏನಿತ್ತು ಅಂತಂದ್ರೆ, ನೀವು ಈಗ ಮುತ್ತ ಅನ್ನೋ ರೋಲ್ ಮಾಡಿದೀರಾ, ಆ ರೋಲ್ಗೆ ನಿಮ್ಮ ತಯಾರಿ ಯಾವ ಜಿಮ್ಗೆ ಹೋಗಿದ್ರಿ ಇದೆಲ್ಲ ಕೇಳ್ತಾ ಇದ್ರು ಅವರು. ಓ, ಜಿಮ್. ಹೇಳಿ ಸರ್. ಸರ್ ಜಿಮ್ ಸರ್ ಇಲ್ಲಿ ಹೋಗ್ಬೇಕಾಗಿಲ್ಲ ಸರ್. ಸೊ ಫಸ್ಟ್ ಟೈಮ್ ಅಂದಾಗ ಏನಾದರೂ ಒಂದಷ್ಟು ಮ್ಯಾಂಡೇಟರಿ ಇದೆಯಾ ಸರ್? 6 ಪ್ಯಾಕ್ ಬೇಕಾ ಸರ್? ಏನಿಲ್ಲ ಸರ್. ಸರ್ ನೀವು ಸಾರಿ ವೀಕ್ಷಕರೇ, ಕ್ಯಾಮ್ರಾ ಶೇಕ್ ಆಗ್ತಾ ಇದೆ, ನನ್ನ ಮಿಸ್ಟೇಕ್ ಅಲ್ಲ, ರೋಡಿನ ಮಿಸ್ಟೇಕ್ ಇದು. ಈಗ ಆನ್ಸರ್ ಮಾಡ್ತಾರೆ. ಸರ್ಕಾರದ ಮಿಸ್ಟೇಕ್ ಸರ್ ಅದು. ಹಂಗಲ್ಲ, ಸರ್ಕಾರದ ಬಗ್ಗೆ ಮಾತಾಡಂಗಿಲ್ಲ ಸರ್. ಈಗ ಹೇಳಿ ನೀವು ಬಗ್ಗೆ ಮಾತಾಡೋಣ. ಎಸ್, ಕರ್ನಾಟಕ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಹೇಳಿ ಸರ್. ಸರ್ ಏನಿಲ್ಲ, ವಿಷಯಕ್ಕೆ ಬರೋಣ. ತುಂಬಾ ಕಾಮಿಡಿ ಆಗ್ಬಿಟ್ರೆ ಕಾಮಿಡಿ ಇರ್ಲಿ ಸರ್. ಏನಂದ್ರೆ ಪಾತ್ರದ ಬಗ್ಗೆ ಏನ್ ಪ್ರಿಪರೇಷನ್ ಅಂತ ಸರ್, ನಾನು ಮೆಂಟಲಿ ಪ್ರಿಪೇರ್ ಆಗ್ತಿದೆ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಈಗಷ್ಟೇ ಒಬ್ರು ನಾನು ಅದನ್ನೇ ಕೇಳೋಣ ಅಂತ ಕಾಲಲ್ಲಿ ಹೇಳ್ತಾ ಇದ್ರಿ, ಪಾತ್ರನ ನಾನು ಏನೋ ಆಕ್ಟ್ ಮಾಡಿಲ್ಲ ಬಟ್ ಫೀಲ್ ಮಾಡಿದೀನಿ ಅಂತ. ಫೀಲ್ ಮಾಡಿದಾಗ ಸರ್ ಅದೇ ನಡೆಸ್ಕೊಳ್ಳುತ್ತೆ ನಿಮ್ಗೆ, ನೀವು ಆಕ್ಟೇ ಮಾಡ್ಬೇಕು. ಸೊ ಅದು ಮನ್ಸಿಗೆ ತಲೆಗೆ ತಗೊಂಡ್ಬಿಟ್ಟಿದೆ ಸರ್ ನನ್ನ. ಅಂದ್ರೆ ಒಬ್ಬ ಆಕ್ಟರ್ ಅಥವಾ ಒಬ್ಬ ಯಾರು ಈಗ ರೋಲ್ ಪ್ಲೇ ಮಾಡ್ತಾರೆ, ಅವ್ರಿಗೆ ನೀನ್ ಇದನ್ ಮಾಡು ಅಂದ್ರೆ ಅವ್ರು ಮಾಡ್ಬಿಡ್ತಾರೆ ಸರ್ ಈಸಿಯಾಗಿ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಬ್ರು ನಮ್ಮ ಅಣ್ಣನ ಸಮಾನ ಅವರು ಎಲ್.ವೈ. ರಾಜೇಶ್ ಅಣ್ಣ ಅಂತ ಇದ್ದಾರೆ, ಅವ್ರ ಮಗ ಕೂಡ ಆಕ್ಟರ್. ಅವ್ರು ಹೇಳಿದಾಗಲೇ ನನ್ಗೆ ಅರ್ಥ ಆಯ್ತು. ಅದು ಸಿನಿಮಾ ಎಲ್ಲ ಮುಗಿಸಿ ಅವ್ರಿಗೆ ತೋರ್ಸಕ್ ಹೋಗಿದ್ವಿ, ಟೀಸರ್ ಟ್ರೈಲರ್ ಅವ್ರಿಗೆ ಇನ್ವೈಟ್ ಮಾಡಕ್ ಹೋಗಿದ್ವಿ. ಆ ಒಂದು ಟೈಮಲ್ಲಿ ಹೇಳಿದ್ರು, ಅವಾಗ ಅರ್ಥ ಆಯ್ತು, ಓ ಇದು ಹಿಂಗಿದೆಯಾ ಅಂತ ನನಗೆ. ಆಕ್ಚುಲಿ ನಾನು ಅಷ್ಟೊಂದು ತುಂಬಾ ಏನು ಯೋಚನೆ ಮಾಡಿರಲಿಲ್ಲ ಸರ್. ತುಂಬಾ ಪಾತ್ರನ ತಲೆಗೆ ತಗೊಂಡೆ, ಆ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ಬಿಹೇವ್ ಮಾಡಿದ್ದೀನಿ ಅಷ್ಟೇ. ಕಾರಣಾಂತರಗಳಿಂದ ಸ್ಟೋರೇಜ್ ಫುಲ್ ಆಗಿದ್ದಕ್ಕೆ ನಾವು ಕ್ಯಾಮ್ರಾ ಚೇಂಜ್ ಮಾಡ್ತಾ ಇದ್ವಿ. ಮಿಸ್ಟರ್ ಸೌರ್ಯ ಪ್ರತಾಪ್ ಸರ್, ನಿಮ್ಮ ಕ್ಷಮೆ ಇರಲಿ. ಕ್ಯಾಮ್ರಾ ಪರ್ಸನ್ ಇವರೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಹೇಳಿ ಸರ್. ಯಾರೊಂದಿಗೆ ಸರ್? ನೀವು ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಏನಿಲ್ಲ, ಫಿಸಿಕಲ್ ಪ್ರಿಪರೇಷನ್ ಅನ್ನೋದಕ್ಕಿಂತ ಮೆಂಟಲ್ ಪ್ರಿಪರೇಷನ್ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ರೋನಾ ಸರ್, ನೀವು ಫ್ರೇಮಲ್ಲಿ ಬರ್ತಿದ್ರಿ, ಆಚೆ ಹೋಗಿ ಸರ್. ಈಗ ಹೇಳಿ ಸರ್. ಆಕ್ಚುಲಿ ಸರ್ ಕಾರಿಂದಲ್ಲ. ಓಕೆ, ಅದೊಂದು ಪ್ರಿಪ್ರೇಷನ್ ಅಂತ ಬೇಕಾಗಿತ್ತು. ನಮಗೂ ಕೂಡ ಫಸ್ಟ್ ಟೈಮರ್ ಆಗಿ ತುಂಬ ಡಿಪಾರ್ಟ್ಮೆಂಟ್ಗಳನ್ನ ನಾವು ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಸೊ ಇದನ್ನೆಲ್ಲ ನಂಬಿಕೆ ಇಟ್ಟು ನಮಗೆ ನಮ್ಮ
ಫ್ರೆಂಡ್ಸ್ ಅಂದ್ರೆ ನಮ್ಮ ಮೈಫೈ ಸ್ಟುಡಿಯೋಸ್. ಸರ್ ನಿರ್ದೇಶಕರು ಅಂತ ಹೇಳಿ ಸರ್ ನೀವು. ನಿರ್ದೇಶಕರು, ನಿರ್ಮಾಪಕರು. ಹೇಳಿ. ಕೇಳ್ಬೇಕು ನಿಮ್ಮ ಹೆಸರನ್ನ. ಮತ್ತೆ ಸರ್ ಫೋರ್ಸ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂತ ಹೇಳಲೇಬೇಕು. ಹೌದು, ಹೇಳ್ಬೇಕು. ನಿರ್ದೇಶಕರ ಹೆಸರು ಹೇಳಲಿಲ್ಲ ಅಂದ್ರೆ ಸಿನಿಮಾ ಕ್ಯಾಪ್ಟನ್ ಆಫ್ ದ ಶಿಪ್ ಅವರೇ ಅಲ್ವಾ? ಇಲ್ಲ, ಅವಾಗ ಟೋಪಿ ನನ್ನ ತಲೆ ಬೀಳ್ಬಿಟ್ಟು ಹೋಗ್ತಿರಲ್ಲ. ಹೇಳಿ ಸರ್. ಕೋ ಡೈರೆಕ್ಟರ್. ಓಕೆ, ಸಲಿಗೆ ತಗೊಂಡಿದೀವಿ, ತೊಂದರೆ ಇಲ್ಲ. ಇಲ್ಲ ಸರ್, ನಾವು ಇನ್ನೊಂದು ಹೇಳಲೇಬೇಕು ಸರ್ ಈ ಪಾಯಿಂಟ್ನ. ನಾವು ಎಷ್ಟೇ ಕಾಮಿಡಿ ಮಾಡ್ಕೆ ಏನೇ ಇದ್ದಿದ್ರು ಸರ್ ಡೈರೆಕ್ಟರ್ ಅವ್ರು ಕಾಲ್ ತಗೋಬೇಕಾದ್ರೆ ವಿ ರೆಸ್ಪೆಕ್ಟ್ ಇಸ್ ಡಿಸಿಷನ್ ಸರ್. ಏನಕ್ಕೆ ಪ್ರೊಫೆಷನಲಿಸಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಆ ಲಾಂಗ್ ಟರ್ಮ್ ಅಸೋಸಿಯೇಷನ್ ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ಲ ನಾನೇ ಅಲ್ಲ, ನಾವು ಅಂತ ನಾವು ಮಾಡಿರೋ ಸಿನಿಮಾ ಸರ್. ಎಸ್, ಇದಿಷ್ಟು ಶೌರ್ಯ ಪ್ರತಾಪ್ ಅವರು ಎಲ್ಟು ಮುತ್ತ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇನ್ನೊಬ್ರು ಫಿನಿಶಿಂಗ್ ಕೊಟ್ಟಿದ್ದಾರೆ. ಓ ಸಾರಿ, ಹೇಳಿ ಸರ್. ಸಾರಿ, ಅಡೆ ಚೆನ್ನಾಗಿ ಶ್ರಮ ಇರಲಿ. ಚೆಕ್ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಅಂತ. ಇದಿಷ್ಟು ನಮ್ಮ ಎಲ್ಟು ಮುತ್ತ. ಎಸ್ ಸರ್, ನಮ್ಮ ಈಗ ಇದು ಏನ್ ಸರ್ ನಿಮ್ದು? ನಟರಾಗಿರುವ ರೋಹನ್ ಆರ್ಯ ಅವರು ಮತ್ತು ಕಾರ್ಯಕಾರಿ ನಿರ್ಮಾಪಕರು ಒಂದಷ್ಟು ಮಾತುಗಳನ್ನು ಇತ್ಯಾದಿ. ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಕೊಡಿ. ಪಾತ್ರದ ಬಗ್ಗೆ ಕೇಳಿದಾಗೆಲ್ಲ ಸುಮ್ಮನೆ ಹಂಗೆ ಏನೇನೋ ಹೇಳ್ತೀರಾ, ನಮಗೆ ಗೊತ್ತಾಗ್ತಿಲ್ಲ ಪಾತ್ರ ಏನು ಅಂತ. ನೀವು ಹಂಗೆ ಹೇಳಿದಾಗ ನನಗೆ ಜಗ್ಗೇಶ್ ಅಣ್ಣ ನೆನಪು ಬಿಡ್ತು. ಅಂಡ್ ಟೈಮ್ ಇಲ್ಲ ಸರ್, 2 ನಿಮಿಷ ಇದು ಕಟ್ ಮಾಡ್ಕೋತೀವಿ. ಹೇಳಿ ಸರ್, ಜಾಸ್ತಿ ಮಾತಾಡೋದು ಕಟ್ ಆಗುತ್ತೆ ಹೇಳಿ. ನನ್ನ ಪಾತ್ರದ ಹೆಸರು ಬಂದು ಮುಚ್ಚುಮಣಿ ಅಂತ. ಪಾತ್ರಕ್ಕೆ ತಕ್ಕಂಗೆ ಈ ಸಿನಿಮಾದಲ್ಲಿ ಎಲ್ಲ ಮಣಿಗಳು ಒಂದು ಮುತ್ತಿನ ಹಾರ ಆಗ್ಬೇಕು ಅಂತಂದ್ರೆ ಹಿಂಗೆ ಒಂದು ದಾರ ಬೇಕು ಮತ್ತೆ ಮುತ್ತುಗಳು ಬೇಕು. ಸೊ ಎಲ್ಲ ಒಂದೊಂದು ಮುತ್ತುಗಳು ಸೇರ್ಕೊಂಡು ಎಲ್ಲ ಮುತ್ತುಗಳನ್ನ ಸೇರಿ ಒಂದು ದಾರ ಆಗಿ ಒಂದೊಂದೇ ಪೋಣಿಸ್ತಾ ಹೋಗ್ತೀನಿ. ಸೊ ಒಳ್ಳೆ ಒಂದು ಪಾತ್ರ ಸರ್, ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಾಳೆ ನೀವು ಪ್ರೀಮಿಯರ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ನೀವೇನ್ ಮಾಡ್ತೀರಾ ಸರ್ ಸಿನಿಮಾದಲ್ಲಿ? ಅದನ್ನ ಹೇಳಿ ಫಸ್ಟ್. ನಾವು ಮುತ್ತು ಹಾರಲ್ಲ, ನಾವು ನೋಡ್ಕೊತೀವಿ. ಹೇಳಿ. ಸೂಜಿ ಡಬಳ ಇವರಿಬ್ರು ಮಧ್ಯೆ ನಿಮ್ಮ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ? ಅಲ್ಲ, ಸಿನಿಮಾದಲ್ಲಿ ಇದ್ದೀರಾ ನೀವು? ಯಾಕಂದ್ರೆ ಟೀಸರ್ ಟ್ರೈಲರ್ ಸ್ವಲ್ಪನೇ ಕಾಣಿಸ್ತೀರಾ. ಏನ್ ಕತ್ತೆ ನಿಮ್ದು? ಇಲ್ಲ, ಸಿನಿಮಾದಲ್ಲಿ ಇದ್ದೀನಿ ಸರ್. ಅದು ಅಲ್ಲಲ್ಲಿ ಸ್ವಲ್ಪ ಕಟ್ಟಾಗಿ ಬಂದಿದೆ ಸರ್. ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳಿ. ತಲೆ ಮೇಲೆ ನಿನ್ ಮೇಲೆ ಆಡೋಗೂ ಇದ್ದೀನಿ ಸರ್. ಸಿನಿಮಾದಲ್ಲಿ ಇದ್ದೀನಿ ಸರ್. ಜಾಸ್ತಿ ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ಮೇಲೆ ಖಂಡಿತ. ಇದು ನಮ್ಮ ತಪ್ಪಲ್ಲ ಸರ್, ಕ್ಯಾಮ್ರಾ ಫ್ರೇಮ್ ಔಟ್ ಆಯ್ತು. ಬಿಕಾಸ್ ಸಡನ್ ಆಗಿ ಬ್ರೇಕ್ ಹಾಕಿದ್ರು ನಮ್ಮ ಸಂಜಯ್ ಸರ್. ನಾನು ಹೇಳೋದಕ್ಕಿಂತ ಸಿನಿಮಾ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಸರ್. ಒಳ್ಳೆ ಪಾತ್ರ, ಮುದ್ದಾದ ಪಾತ್ರ ಸರ್. ಒಂದು ಅದೇ ನಾನು ಹೇಳಿದ್ನಲ್ಲ, ಪಾತ್ರ. ಹೌದು, ಒಂದು ಮುದ್ದಾದ ಪಾತ್ರ. ಚೆನ್ನಾಗಿ ಊರು ಅಂದ್ಮೇಲೆ ಸರ್ ಎಷ್ಟೋ ಜನ ಒಳ್ಳೆಯವರು, ಕೆಟ್ಟವರು, ಬಡವರು, ಬಲ್ಲಿಗರು ಎಲ್ಲರೂ ಇರ್ತಾರಲ್ಲ ಸರ್. ಆ ರೀತಿ ಎಲ್ಲ ಜನಗಳು ಸೇರಿ ಒಂದು ಊರಾಗೋದು. ಆ ಊರಲ್ಲಿ ಒಬ್ರು ಆಗಿರ್ತಾರೆ ಇವರು. ಇವ್ರಿಗೆ ಇನ್ನ ಸುಮಾರು ಅನೇಕ ಪಾತ್ರಗಳು ಬಂದು ಹೋಗ್ತವೆ. ಕಾಕ್ರೋಚ್ ಸುದೀಪ್ ಸರ್ ಇರ್ತಾರೆ, ರಾಂಬೊಳ್ಳಿ ಇರ್ತಾರೆ, ಬೈರು ಇರ್ತಾರೆ, ಪ್ರಿಯಾಂಕಾ ಮಳಲಿ ಇರ್ತಾರೆ, ಇನ್ನು ಅನೇಕ ಪಾತ್ರಗಳು ಎಲ್ಲ ಬಂದು ಹೋಗ್ತಾರೆ. ಅಂದ್ರೆ ಅವರೊಂದು ಪಾತ್ರಕ್ಕೆ ಸರ್ ಕರೆಕ್ಟಾಗಿ ಫಿಟ್ ಆಗಿದ್ದಾರೆ. ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದೇ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಒಂದಿನ ಅಂದ್ರೆ ಐ ಮೀನ್ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಕಾಲ್ ಮಾಡಿದ್ರು ನನಗೆ. ಇಬ್ರು ಲೈನ್ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ. ಸರ್ ನೀವು ಫ್ರೇಮ್ ಅಲ್ಲಿ ಇದ್ದೀರಾ? ಸೊ ಆಕ್ಟಿವ್ ಆಗಿರಿ ಸರ್, ಆಕ್ಟಿವ್ ಆಗಿರಿ. ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ನನಗೆ ಹೇಳಿದ್ರು, ಸರ್ ನಿನ್ನೆ ರಾತ್ರಿ ನಾವೊಂದು ನುಚ್ಚುಮಣಿ ಅಂತ ಒಂದು ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಹೌದು ಸರ್. ಸರ್ ಅದನ್ನ ನೀವೇ ಮಾಡ್ತೀರಾ ಅಂತ ಹೇಳಿದ್ರು. ನಾನು ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾನು ಕಾಲ್ ಮಾಡ್ತೀನಿ ಸರ್, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮಕ್ಕಳನ್ನ ಸ್ಕೂಲ್ಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ ಆಮೇಲೆ ಹಾಂ ಸರ್ ಮದುವೆ 2 ಮದುವೆ 1 ಮಗು. ಸಾರಿ 1 ಮದುವೆ 2 ಮಗು ಇದೆ ಸರ್. ಸೊ ನಾನು ಹೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಂದ್ರೆ ಎಲ್ಲ ಮೋಸ್ಟ್ಲಿ ಏನೋ ಕಾಮಿಡಿ ಮಾಡ್ತಾರೆ ಇವರು, ಯಾವತ್ತೂ ಸೀರಿಯಸ್ ಮಾತಾಡಿಲ್ಲ ಇವರು ಅಂತ. ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಕಾಲ್ ಮಾಡಿದ್ರು. ಸರ್ ನೀವು ಅರ್ಧ ಗಂಟೆ ಅಂತ ಹೇಳಿ ಅರ್ಧ ದಿನನೇ ಆಗೋಯ್ತು, ಏನು ಕಾಲ್ ಮಾಡಿಲ್ಲ ನೀವು ಅಂದ್ಬಿಟ್ಟು. ಸರ್ ನೀವು ಹೇಳಿದ್ದು ನನಗೆ ಬೇರೆ ಯಾರಿಗೋ ಹೇಳೋದು ಬಿಟ್ಬಿಟ್ಟು ನನ್ಗೆ ಹೇಳ್ತಾ ಇದ್ರೇನೋ ಅನ್ಕೊಂಡ್ಬಿಟ್ಟೆ. ನಾನು ಕಾಮಿಡಿ ಮಾಡ್ತಿದ್ದೀರಾ ಅಂತ. ಅವಕಾಶ ಬಂದಾಗ ಇಟ್ಕೋಬೇಕು, ನೀವು ಅನುಮಾನ ಪಟ್ಟಿದ್ದೀರಾ ಸರ್? ಇಲ್ಲ, ಆ ಕ್ಯಾರೆಕ್ಟರ್ಗೆ ಅಷ್ಟೊಂದು ಒಂದು ಅಂದವಾದಂತ ಒಂದು ಕ್ಯಾರೆಕ್ಟರ್ ಆಗ್ಲೇ ಹೇಳ್ತೇವೆ. ಮುದ್ದಾದ ಅಂದವಾದ ಯಾವ್ದು ಸರ್ ಇದು? ಸರ್ ಇದಕ್ಕೊಂದು ನಾನೊಂದು ತಮಾಷೆಗೊಂದು ವಿಷಯ ಹೇಳ. ಹೇಳಿ ಸರ್. ಸರ್ ನೀವು ಹುಡ್ದಾಗಿಂದ ಇಷ್ಟೇ ಕ್ಯೂಟ ಅಥವಾ ಇತ್ತೀಚೆಗೆ ಇಷ್ಟೊಂದು ಕ್ಯೂಟ ಕಾಣಿಸ್ತಾರೆ? ಎತ್ಬಿಟ್ಟ
ಅಯ್ಯೋ ಸರ್ ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ ಅಲ್ಲ ಸರ್. ಸರ್ದೇ ದೃಷ್ಟಿ ಆಗಿದೆ. ಸರ್ ನಾವು ನಿಮ್ ರೋಲ್ ಕ್ರಿಯೇಟ್ ಮಾಡುವಾಗ ಅದೊಂದು ಏನೋ ಒಂದು ಕ್ಯಾರೆಕ್ಟರ್ ಮಾಡಿದೀವಿ, ನೀವು ಅಂದವಾದ ಮುದ್ದಾದ ಅಂತ ಹೇಳಿದ್ರೆ ಏನ್ ಅನ್ಕೋಬೇಕು ಸರ್ ಇಲ್ಲ, ಅದನ್ನ? ಅದು ಕ್ಯಾರೆಕ್ಟರ್ ತಕ್ಕನಂಗೆ ಇದೆ ಸರ್, ತುಂಬಾ ಚೆನ್ನಾಗಿದೆ. ಮುದ್ದಾದ character. ಸಿನಿಮಾ ನೋಡಿದ್ರೇನೆ ಅದು ಆ ಪಾತ್ರ ಏನು ಅಂದ್ಬಿಟ್ಟು ಅರ್ಥ ಆಗೋದು ಸರ್. ಅದು ಸರ್ ನಿಮಗೆ ಹೀರೋಯಿನ್ ಕೊಟ್ಟಿದ್ದಾರೆ ಇದ್ರಲ್ಲಿ, ಏನ್ ಸರ್? ಹೀರೋಯಿನ್ ನನ್ಗ ಇಲ್ಲ ಸರ್. ಹೀರೋಗೆ ಹೀರೋಯಿನ್ ಕೊಟ್ಟಿಲ್ಲ ಅಂತ. ಸರ್ ಅದು ಹೀರೋಯಿನ್ ಬಗ್ಗೆ ಮಾತಾಡೋಣ. ಹೀರೋಯಿನ್ ಏನ್ ಮಾಡ್ತಾರೆ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಹೀರೋಯಿನ್ 4 ಡಿವೈಡ್ ಇಲ್ಲ, ಒಂದ್ ನಿಮಿಷ ಸರ್. ಇಲ್ಲ, ಕ್ವಶನ್ ನಿಮ್ದು ಹೀರೋಯಿನ್ ಏನ್ ಮಾಡ್ತಾರೆ ಅಂತ. ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಸರ್ ಹೀರೋಯಿನ್. ಆಕ್ಟಿಂಗ್ ಮಾಡಿದ್ರೆ ಅದ್ರ ಪಾತ್ರ, ಅವ್ರ ಪಾತ್ರ ಹೇಗಿರುತ್ತೆ? ಅವ್ರ ಪಾತ್ರ ಬಂದ್ಬಿಟ್ಟು ಪೊನ್ನೆ ಅಂತ ಅವರ ಪಾತ್ರದ ಹೆಸರು. Okay. ಪೊನ್ನೆ. ಈ ನಮ್ಮ ಸಿನಿಮಾದಲ್ಲಿ ಬರೋ ಹೆಸರುಗಳೆಲ್ಲಾನು ಇಲ್ಲಿ ಕೊಡಗಿನಲ್ಲಿ ಅದೇ ಸಾವಿಗೆ ಡೋಲ್ ಬಡಿರೋದಲ್ಲ ಅವ್ರ ಹೆಸರುಗಳು. Okay. ಪೊನ್ನೆ, ಮಿಟ್ಟ, ಕರ್ಕು, ಬಾಬಣಿ, ಬೇಟೆ, ಎಲ್ಟು, ಮುತ್ತ, ಈ ರೀತಿ ಬರುತ್ತೆ. ಅವರು ನಾವು ಮೇನ್ ಕಂಟೆಂಟ್ ಒತ್ತು ಕೊಟ್ಟಿರೋದ್ರಿಂದ ಅವರು ಒಂದು ಪಾತ್ರವಾಗಿ ಮಾಡಿದ್ದಾರೆ. ಪೊನ್ನೆ ಅಂತ ಒಂದು ಪಾತ್ರ. ಇಟ್ ಈಸ್ ಎ ತುಂಬ ಡೆಪ್ತ್ ಇರುವಂಥ ಪಾತ್ರ ಅದು. ಅದ್ರ ಬಗ್ಗೆ ನಾನು ತುಂಬ ಹೇಳೋಕ್ಕಾಗಲ್ಲ, ಅದರಿಂದನೇ ನಾನು ಟೀಸರ್ ಟ್ರೇಲರಲ್ಲಿ ತೋರಿಸಿಲ್ಲ ನಾನು, ಬಿಕಾಸ್ ಅದು ಏನಾದರೂ ಬಿಟ್ಕೊಟ್ಟಂಗೆ ಆಗುತ್ತೇನೋ ಅಂತ. ಈವನ್ ಕಾಕ್ರೋಚ್ ಸುದೀಪ್ ಸರ್ ಹೆಸರು ನಮ್ಮ ಸಿನಿಮಾದಲ್ಲಿ ಅಲೆಕ್ಸ್ ಚಟ್ವಾ ಅಂತ. ಅಲೆಕ್ಸ್ ಚಟ್ವಾ ಅಂತಂದ್ರೆ ಈ ದೋಸೆನ ಮಗ್ಸ್ತಾರೆ ಗೊತ್ತಾ, ಅದನ್ನ ಅವರು ವೆಪನ್ ಆಗಿ ಯೂಸ್ ಮಾಡ್ತಾರೆ. ಅದನ್ನ ಇದು ಮಾಡಿದೀವಿ, ಅಲೆಕ್ಸ್ ಚಟ್ವಾ ಅಂತ ಹೇಳಿ. ಅವ್ರನ್ನು ಎಲ್ಲೂ ನಾವು ಟೀಸರ್ ಟ್ರೇಲರ್ ತೋರಿಸಿಲ್ಲ. ರೀಸನ್ ಬೀಯಿಂಗ್, ನನ್ನ ಪ್ರಕಾರ ಅವರು ಈ ತರ ರೋಲ್ ಮಾಡಿಲ್ಲ, ಡಿಫ್ರೆಂಟ್ ಆಗಿದೆ. ನಾವು ಅದನ್ನ ಈಗಲೇ ತೋರಿಸ್ಬಿಟ್ರೆ ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಗೊತ್ತಾಗ್ಲಿಲ್ಲ. ಅದನ್ನ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಇಟ್ಕೊಂಡಿದೀವಿ. ಅಂಡ್ ಒನ್ ಥಿಂಗ್, ಅವರು 3.5 ನಿಮಿಷ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ ಇದೊಂದು, ವಿತೌಟ್ ಕಟ್. ಚೆನ್ನಾಗಿದೆ ಸರ್. ಅದಂತೂ ಆ ಸೀನಿಗೆ ಬಂದಾಗ ಫುಲ್ ಮೀಲ್ಸ್ ಸರ್, ಫುಲ್ ಮೀಲ್ಸ್ ಇರುತ್ತೆ. ಫುಲ್ ಮೀಲ್ಸ್ ಅದು. ಅಂಡ್ ನಮ್ಗಂತೂ ಸಖತ್ ಇಷ್ಟ ಆಯ್ತು ಅದು ಸೀನು. ತುಂಬಾ ಖುಷಿ ಪಟ್ಟು ಕಾಕ್ರೋಚ್ ಸರ್ ಸಖತ್ ಆಕ್ಟ್ ಮಾಡಿದ್ದಾರೆ. ಮತ್ತೆ ಆ ಡಬ್ಬಿಂಗು ಮಾಡ್ತಿದ್ದಾಗ ನಾವು ವೈಬ್ ಬಂದ್ಬಿಡ್ತಾರೆ ನಮಗೆ. ಕರೆಕ್ಟ್, ಆ ಸೀನ್ ಎದ್ ನಿಲ್ಲುತ್ತೆ ಅಂತ ಒಂದು ಸಾರಿ ತುಂಬಾ ಹೈಪ್ ಕೊಡ್ತೀವಿ ಅಂತ ಅನ್ಕೊಂಬಿಡಿ. ನಮ್ಗೆ ಅನ್ಸಿದ್ ನಿಮ್ಗೆ ಹೇಳ್ತಾ ಇದೀವಿ. ನಿಮ್ಗೆ ಅನ್ಸಿದ್ರೆ ನೀವು ಅದನ್ನೇ ಹೇಳಿ. ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಗುರು ಏನ್ ಗುರು ಬಿಲ್ಡಪ್ ಕೊಟ್ಟೆ ಚೆನ್ನಾಗಿಲ್ಲ ಅಂತಾನು ಹೇಳ್ಬೋದು ನೀವು. ಬಟ್ ನನ್ನ ಪ್ರಕಾರ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗಲ್ಲ ಸಂಜಯ್ ಸರ್, ಆಡಿಯನ್ಸ್ಗೆ. ನಾವು ಆಡಿಯನ್ಸ್ ಆಗಿ ನೋಡ್ತೀವಿ ಸರ್. ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ, ತಲೆಗೆ ಹಾಕೊಂಬಿಡಿ. ಸೊ ಹೀರೋಯಿನ್ ಪೊನ್ನೆ ಅಂತ ಒಂದು ಪಾತ್ರ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದನ್ನ. ಅವರು ಸಿಟಿ ಹುಡುಗಿ ಆಗಿದ್ರು ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಕ್ಕೆ ಟೈಮ್ ತಗೊಳ್ತು. ಆಸ್ ಎ ಸೆಟ್, ನಾನು ಯಾರಿಗೂ ಆಕ್ಟ್ ಮಾಡು ಅಂತ ಹೇಳಿಲ್ಲ, ಕ್ಯಾರೆಕ್ಟರ್ ಆಗಿ ಅಂತ ಹೇಳಿದೆ. ಸೊ ಇಟ್ ಟುಕ್ ಅರೌಂಡ್ 3-4 ಡೇಸ್. ಆಮೇಲೆ ಪೊನ್ನೆ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಸರ್ ಇದು ಇನ್ನ ಹೇಳೋದಾದ್ರೆ ಏನು ಸಂಭಾಷಣೆ ಬಗ್ಗೆ, ಸಂಭಾಷಣೆ ಯಾವ ತರ ಇರುತ್ತೆ? ಯಾಕಂದ್ರೆ ಒಂದ ನವಿಲ್ ತುಳುವ ಅದ್ಯಾವುದು ಇದು, ನವಿಲ್ ಕುಣಿಯುತ್ತೆ ಕುಣಿತ ಸಾಯಿಸುತ್ತೆ ಅಂತ ಒಂದು ನವಿಲ್ ತುಳ್ಳುವ ಅದನ್ನ ಇದ್ ಮಾಡಿದ್ದಾರೆ. ಅದೆಲ್ಲ ಯಾವ ತರ ಸಂಭಾಷಣೆ? ಈ ಕತೆ ಮತ್ತೆ ಸಂಭಾಷಣೆ ನಾನು ಶೌರ್ಯ ಸರೇ ಮಾಡಿದ್ದು. ನಮಗದಕ್ಕೆ ರುವಾನ್ ಸರ್ ಕೆಲವೊಂದು ಸೀನ್ಗಳಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಸಂಭಾಷಣೆ ಡೈಲಾಗ್ಸ್ ನಾನು ಶೌರ್ಯ ಸರೇ ಬರೆದಿರೋದು ಸರ್. ಯಾವ ತರ ಇರ್ಬೋದು? ಪಂಚ್ ಡೈಲಾಗ್ಸ್ ಅಥವಾ? ಸರ್ ಪಂಚ್ ಅನ್ನೋದಕ್ಕಿಂತ ನಾನು ಆಗ್ಲೇ ಹೇಳ್ದಂಗೆ ಕಾಮಿಡಿ ಅಂತ ಮಾಡಿಲ್ಲ. ಕ್ಯಾರೆಕ್ಟರ್ಗಳನ್ನ ನೋಡಿದ್ರೆ ನಮ್ಗೆ ನಗು ಬರುತ್ತೆ ಅಂತ ಹೇಳಿದ್ವಲ್ವಾ, ಸೇಮ್ ಅದೇ ರೀತಿ ಈ ಪಂಚ್ ಡೈಲಾಗ್ ಹೊಡಿಬೇಕು ಅಂತ ಹೊಡೆದಿಲ್ಲ, ಬಟ್ ಹೊಡಿಯೋ ಡೈಲಾಗ್ ಪಂಚ್ ಆಗುತ್ತೆ ಅಂತ ಒಂದು ಭಾವನೆ ಇದೆ. ಉದಾಹರಣೆ ಸರ್, ಈಗ ಕಾಮಿಡಿ ಅಂತಂದ್ರಲ್ಲ, ಕೆಲವರು ಇರ್ತಾರೆ, ನಾವು ಸುತ್ತಮುತ್ತ ನೋಡಿರ್ತೀವಿ, ಪಾಪ ಅವರು ಸೀರಿಯಸ್ ಆಗಿ ಅವರು ಯಾವ್ದೋ ಬದಲು ಸಿಗಾಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಅದು ಪಬ್ಲಿಕ್ ಅದು ಎಂಜಾಯ್ ಮಾಡ್ತಿರ್ತಾರೆ. ಸೊ ಆ ತರ ಒಂದಷ್ಟು ಶೇಡ್ಸ್ ಇದೆ ಅಷ್ಟೇ. ಅವ್ರು ಕಾಮಿಡಿ ಮಾಡ್ತಿರಲ್ಲ, ಆಕ್ಚುಲಿ ಅವ್ರು ರಿಯಲ್ ಆಗಿ ಅವ್ರ ಗೊಂದಲಗಳಿಗೆ ಸಿಗಾಕೊಂಡು ಅವ್ರದ್ದು ಏನೋ ಒಂದು ತಾಪತ್ರಯಗಳು, ಅವ್ರದ್ದು ಏಳು ಬೀಳುಗಳಲ್ಲಿ ಓಡಾಡ್ತಿದ್ರೆ ಅದು ಪಬ್ಲಿಕ್ ಹೆಂಗ್ ಪ್ರೆಸೆಂಟ್ ಆಗುತ್ತೆ ಅಂದ್ರೆ ಕಾಮಿಡಿ ತರ ಅನಿಸ್ತಿರುತ್ತೆ. ಯಾರು ಸುತ್ತಮುತ್ತ ಇರ್ತಾರೋ ಎಂಜಾಯ್ ಮಾಡ್ತಿದಾರಲ್ಲ, ನಮ್ಮ ಸಿನಿಮಾದಲ್ಲಿ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿರ್ತಾರೆ. ಯಾಕೆ ಹೇಳ್ದೆ ಅಂದ್ರೆ ಕಾಕ್ರೋಚ್ ಸುದಿಯವ್ರು ಇದಾರೆ. ಹೌದು, ಅವರು ಪ್ರತಿ ಮಾತಲ್ಲೂ ಪಂಚ್ ಸಿಗುತ್ತೆ. ಈವನ್ ಪ್ರೆಸ್ ಮೀಟ್ ಗಳಲ್ಲೂ ಅಷ್ಟೇ ಪಂಚ್ ಡೈಲಾಗ್ ಅವ್ರ ಎಲ್ಲಿಂದ ಕಂಡು ಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಕೇಳ್ದೆ, ಈಗ ಇದ್ರಲ್ಲಿ ಕಾಕ್ರೋಚ್ ಸುದಿ ಅವರು ಕಾಕ್ರೋಚ್ ಸುದಿ ಸರ್, ಸಾರಿ ಮಧ್ಯದಲ್ಲಿ ಕಟ್ ಮಾಡ್ತಿದ್ದೀನಿ. ಕಾಕ್ರೋಚ್ ಸುದಿ ಸರ್ ಇಲ್ಲಿ ಪಂಚ್ ಡೈಲಾಗ್ ಹೊಡಿಯೋದಕ್ಕಿಂತ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಪಂಚ್ ಆಗಿದೆ ಸರ್. ಖಂಡಿತ ಹಂಗಾರೆ. ಎಸ್, ಅದು ನನಗಂತೂ ಆಸ್ ಎ ಡೈರೆಕ್ಟರ್ ತುಂಬಾ ಖುಷಿ ಕೊಟ್ಟಿದೆ, ನಮ್ಮ ಟೀಮ್ಗೂ ಖುಷಿ ಕೊಟ್ಟಿದೆ. ಅಂಡ್ ಕಾಕ್ರೋಚ್ ಸರ್ ಹಿಮ್ಸೆಲ್ಫ್ ಅವ್ರಿಗೂ ತುಂಬಾ ಖುಷಿಯಾಗಿದೆ, ಹೇಳ್ಕೊಂಡಿದ್ದಾರೆ ಚೆನ್ನಾಗಿದೆ ಪಾತ್ರ ಅಂತೇಳಿ. ಇನ್ನೊಂದು 2 ದಿನದಲ್ಲಿ ಬರ್ತಾ ಇದೀವಿ ಥಿಯೇಟರ್ಗೆ. ಸರ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಸರ್, ಸಿನಿಮಾ ನೀವುಗಳು ನೋಡಿ ಸರ್, ಆಡಿಯನ್ಸ್ಗೆ
ಅಂದರೆ ಸಂಜಯ್ ಸರ್ ನಿಮ್ಮ ಮೂಲಕ ಓಕೆ. ನೀವು ಸಿನಿಮಾ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ನೀವೇ ಬಂದು ಆಚೆ ಹೇಳಿ. ಇಲ್ಲೇನಾಗ್ತದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಷ್ಟು ಜನ ಇದೀವಿ ನಾವು, ಒಂದು 100 ಜನ ಟೋಟಲ್ ಅಂತ ಅಂದ್ಕೊಳ್ಳಿ. 100 ಜನಕ್ಕೆ ನಾವು ಸಿನಿಮಾ ತಲುಪಿಸ್ತಾ ಇಲ್ಲ, 10 ಜನಕ್ಕೆ ತಲುಪಿಸ್ತಾ ಇದ್ದೀವಿ. ಅದರಲ್ಲಿ ಇಬ್ಬರು ಬಂದು ಸಿನಿಮಾ ನೋಡ್ತಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದನ್ನು ನನ್ನ ಪಾಯಿಂಟ್ ಏನಂದರೆ 100 ಜನನೂ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆಯಲ್ಲೂ ನೀವೇ ಹೇಳಿ. ಆಗ ನಮಗೆ ಗೆಲುವು ಸೋಲು ತೊಗೊಳಕ್ಕೆ ಈಸಿ ಆಗುತ್ತೆ. ನಮಗೆ ನಾವು ಮಾಡಿರೋ ಪ್ರಯತ್ನ ಸರಿನಲ್ಲ ಅಂತ ಗೊತ್ತೇ ಆಗಲ್ಲ ಅಂತಂದ್ರೆ ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್. ಕೊನೆಯದಾಗಿ ಸಿನಿಮಾ ಬಗ್ಗೆ ಇನ್ನೇನು ಆಗಸ್ಟ್ ಒಂದು 2 ದಿನ ಇರೋದು ಬ್ಯಾಲೆನ್ಸ್. ಸೊ ಸಿನಿಮಾ ಬಗ್ಗೆ ಜನ ಆಬ್ವಿಯಸ್ಲಿ ನಾನು ಟ್ರೈಲರ್ ಟೀಸರ್ ಕಮೆಂಟ್ ಸೆಕ್ಷನ್ ತೆಗೆದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇಷ್ಟಿಷ್ಟುದ ಪ್ಯಾರಾಗ್ರಾಫ್ ಕೊಡ್ಲಿಕ್ಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳೋದಾದರೆ ಜನಕ್ಕೆ ಯಾವ ಥರ ವೆಲ್ಕಮ್ ಮಾಡ್ತೀರಾ ಅವ್ರನ್ನ? ಸರ್ ನಾನು ನನಗೆ ವಾಟ್ ಐ ಬಿಲೀವ್ ಈಸ್ ನಾವು ಇವಾಗ ಸುಮ್ಮನೆ ಏನೋ ಗಿಮಿಕ್ ಮಾಡಿ ಅಥವಾ ಸಖತ್ತಾಗಿ ಮಾಡಿದ್ದೀವಿ ಸರ್, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ವಿ ಬನ್ನಿ ಅಂತ ಹೇಳೋದಕ್ಕಿಂತ ನಾವು ನಿಮಗೆ ಅಂತ ಟ್ರೈಲರು ಹಾಡುಗಳನ್ನ ಬಿಟ್ಟಿದ್ದೀವಿ. ನೀವು ನೋಡಿ, ಆ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಲ್ಲಿ ನಿಮಗೆ ನಾವು ಮೋಸ ಮಾಡೋದಿಲ್ಲ. ಆ ಸಿನಿಮಾ ಇಷ್ಟ ಆದರೆ ಆಚೆ ಬಂದು ಒಂದು 4 ಜನಕ್ಕೆ ಹೇಳಿ. ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ. ದಿಸ್ ಈಸ್ ಮೈ ರಿಕ್ವೆಸ್ಟ್. L2 ಮುತ್ತ ಅನ್ನೋದು ನಿಮಗೆ ಕೊಡಗುಗೆ ನೀವು ಕೊಡೋ 100-150 ರೂಪಾಯಿಗೆ 2 ಅವರ್ ಕೊಡಗು ಕರ್ಕೊಂಡು ಹೋಗ್ತೀವಿ. ಕೊಡಗುನಲ್ಲಿ ಈ ಥರದ ಕಥೆನೂ ಇದೆಯಾ ಅಂತ ನಿಮ್ಗೆ ಹೇಳ್ತೀವಿ. ಸೊ ಆದ್ದರಿಂದ ನೀವು ದಯವಿಟ್ಟು ಬಂದು L2 ಮುತ್ತನ ಥಿಯೇಟ್ರಲ್ಲೇ ನೋಡಿ. ನೋಡಿಬಿಟ್ಟು ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ನೀವೇ ಹೇಳಿ. ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಒಂದು ಲಾಸ್ಟಿಗೆ ಒಂದು ಬಾಯ್ ಹೇಳ್ಬಿಡಿ ಸರ್ ಎಲ್ಲರೂ. ಎಸ್ ಸರ್, ಬಾಯ್ ಸರ್. ಓಕೆ ಫ್ರೆಂಡ್ಸ್, ಬಾಯ್. ಒನ್ ಮೋರ್ ಥಿಂಗ್ ಸರ್, ಏನಾದರೂ ಇದ್ರ ಮಧ್ಯದಲ್ಲಿ ತಮಾಷೆ ಮಾತು ಅಲ್ಲ ಮಾಡಿದಲ್ಲ ತಮಾಷೆನೇ ಹೇಳಿ ಸರ್. ಅನ್ಯತೆ ಭಾವಿಸ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸಂಜಯ್ ಸರ್, ಓವರ್ ಟು ಯು. ಥ್ಯಾಂಕ್ ಯು. ಎಲ್ಲ L2 ಮತ್ತು ಸಿನಿಮಾನ ಆಗಸ್ಟ್ 1ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ನೋಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತಿದ್ದವರು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಲಿ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ, ಜನ ಕೂಡ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. L2 ಮತ್ತು ಆಗಸ್ಟ್ 1. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ತಮ್ಮನೇಲಿ ಆಗ್ಬೋದಾ? ಆಗುತ್ತೆ. ಇದು ತಮ್ಮನೇಲಿ ಅಂದರೆ ಟೀ ಕುಡಿತಿರೋದು. ನಾವು ಕುಡಿದ್ರೆ ಯಾರು ಮೂಸೋದಿಲ್ಲ. ಒಂದು ಸಿನಿಮಾ ಇಷ್ಟ ಆಗಿದ್ರೆ ಇದೆಲ್ಲ ನೋಡ್ತಾರೆ ನಮ್ಮನ್ನ. ಏನ್ ಮಾಡಿದ್ರು ನೋಡಲ್ಲ. ಈಗ ಒದ್ದಾಡ್ತಿರೋದು ಗೊತ್ತಿಲ್ಲ ಸರ್ ಪಬ್ಲಿಸಿಟಿಗೆ. ನ್ಯೂ ಕಮರ್ಸ್ ಅಲ್ಲ ಸರ್, ಏನ್ ಮಾಡಿದ್ರು ನೋಡಲ್ಲ. ಅಲ್ಲ ಸರ್, ಏನು ಗೊತ್ತಾ, ಒಂದು ಈ ಸಿನಿಮಾ ಏನು 1ನೇ ತಾರೀಕು ರಿಲೀಸ್ ಆಗುತ್ತಲ್ಲ, ಆ ಸಿನಿಮಾ ನೋಡಿದ್ಮೇಲೆ ಖಂಡಿತ ಜನ ಇದನ್ನ ಹಾಕಿರೋ ವಿಡಿಯೋನ ಬಂದು ಮತ್ತೆ ನೋಡ್ತಾರೆ. ತಲೆಗೆಡ್ಸ್ಕೊಬೇಡಿ. ನೀವು ಹೇಳ್ದಂಗೆ ಆಗಲಿ ಸರ್. ಸೂಪರ್ ಸರ್. ಇಲ್ಲ ಸರ್, ಏನೋ ಒಂದು ಶ್ರಮ ಹಾಕಿ ಮಾಡಿದ್ದೀವಿ. ದೇವಸ್ಥಾನಕ್ಕೆಲ್ಲ ಹೋದ್ವಿ. ಒಂದಷ್ಟು ದೈವಗಳನ್ನು ನಮ್ಮ ಭಕ್ತಿಯಿಂದ ಕೈ ಮುಗಿ ಕೇಳ್ಕೊತ ಇದೀವಿ. ನಾವು ಮಾಡಿರೋ ಕೆಲಸಕ್ಕೆ ಒಂದು ಒಳ್ಳೆ ಫಲ ಕೊಡಿ ಅಂತ ಕೇಳ್ತಿದ್ದೀವಿ. ಖಾರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚೇಸ್ ಸರ್, ಟೀ ಚೇಸ್. ಎಲ್ಲ ಪ್ರೇಕ್ಷಕರಿಗೂ ಟೀ ಚೇಸ್. ಟೀ ಎಲ್ಲ ಮುಗಿಸ್ಬಿಟ್ರಿ. ಟೀ ಪಾರ್ಟಿ. ಎಸ್.